ಟಿಬಿ ಡ್ಯಾಂನಲ್ಲಿ ಇವತ್ತಿನಿಂದ ಗೇಟ್ ರಿಪೇರಿ ಕೆಲಸ ನಡೆಯಲಿದೆ. ಗೇಟ್ ರಿಪೇರಿಗೆ ಮುಂದಾಗಿದೆ ತಜ್ಞರ ತಂಡ. ಡಿಸೈನ್ ಅನ್ನ ಪರಿಶೀಲನೆ ಮಾಡಿದೆ ಹೈದರಾಬಾದ್ ಟೀಮ್. ಇವತ್ತಿನಿಂದ ಗೇಟ್ ರಿಪೇರಿಯ ಕಾರ್ಯ ಆರಂಭ ಆಗ್ತಾ ಇದೆ. ಟಿಬಿ ಡ್ಯಾಂನಲ್ಲಿ ಈಗಾಗಲೇ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ನೀರು ಪೋಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಡಿಸೈನ್ ಅನ್ನ ಪರಿಶೀಲನೆ ಮಾಡಿದೆ ಹೈದರಾಬಾದ್ ಟೀಮ್. 19ನೇ ಕ್ರಸ್ಟ್ ಗೇಟ್ನ ಮೂಲ ವಿನ್ಯಾಸವನ್ನ ಕೂಡ ಪರಿಶೀಲನೆ ಮಾಡಿದೆ ಈ ಟೀಮ್. ಕನ್ನಯ್ಯ ನಾಯ್ಡು ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಟೀಮ್ ಹಳೆ ವಿನ್ಯಾಸದಂತೆ ಕ್ರಸ್ಟ್ ಗೇಟ್ ಅನ್ನು ಕೂಡ ರೆಡಿ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿವರೆಗೂ 15 ಟಿಎಂಸಿ ನೀರು ಖಾಲಿ ಆಗಿದೆ. ಇನ್ನು 90 ಟಿಎಂಸಿ ನೀರಿದೆ. ಇವತ್ತು ಬಿಜೆಪಿ ನಿಯೋಗ ಕೂಡ ಈ ಡ್ಯಾಂಗೆ ಭೇಟಿಯನ್ನ ಕೊಡಲಿದೆ. ಅದರಲ್ಲಿ ಬೊಮ್ಮಾಯಿ, ವಿಜಯೇಂದ್ರ, ಆರ್ ಅಶೋಕ್ ಅವರ ತಂಡ ಡ್ಯಾಂನ ಪರಿಶೀಲನೆಯನ್ನ ನಡೆಸಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಅಧಿಕಾರಿಗಳ ತಂಡ ಅಲ್ಲಿಗೆ ಆಗಮಿಸಿದೆ. ರಿಪೇರಿ ಕಾರ್ಯ ಆರಂಭ ಆಗಿದೆಯಾ? ಈಗ ಸದ್ಯಕ್ಕೆ ಏನೆಲ್ಲ ಪರಿಶೀಲನೆಯನ್ನ ಮಾಡಲಾಗಿದೆ, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದೆ ಟೀಮ್? ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಏನು ಕೊಚ್ಚಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಮೊನ್ನೆ ರಾತ್ರಿಯಿಂದ ಕೂಡ ಅಪಾರ ಪ್ರಮಾಣದ ನೀರು ಕೂಡ ತುಂಗಭದ್ರಾ ನದಿಯು ಕೂಡ ಹರಿಬಿಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ಈಗಾಗಲೇ ಸಮರೋಪಾದಿಯಲ್ಲಿ ಕೂಡ ತಜ್ಞರ ತಂಡ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಹೈದರಾಬಾದ್ನ ನುರಿತ ತಂತ್ರಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಅವರು ಕೊಟ್ಟಿರ್ತಕ್ಕಂಥ ಡಿಸೈನ್ ಏನಿದೆ ಆ ಡಿಸೈನನ್ನು ವೆರಿಫೈ ಮಾಡಿ ಪರಿಶೀಲನೆ ಮಾಡಿ ಈಗಾಗಲೇ ಆ ಒಂದು ಗೇಟು ಒಂದು ರೆಡಿ ಮಾಡ್ತಕ್ಕಂಥ ಕಾರ್ಯ ಕೂಡ ನಡೀತಾ ಇದೆ. ಅಂದರೆ ಮತ್ತೊಂದು ಕಡೆ ಈಗಾಗಲೇ CWC ಅಂದರೆ ಕೇಂದ್ರದ ಜಲಮಂಡಳಿ ಆಯೋಗದ ಸದಸ್ಯರು ಕೂಡ ಇವತ್ತು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಈಗಾಗಲೇ CWC ಸದಸ್ಯರು ಕೂಡ ಈಗಾಗಲೇ ಬೆಂಗಳೂರಿಗೆ ಕೂಡ ಬಂದಿರತಕ್ಕಂಥದ್ದು. ಅದಾದ ನಂತರ ಈ ಎರಡೂ ಕಡೆ ಅಂದರೆ ಈಗಾಗಲೇ ಹೈದರಾಬಾದ್ನ ತಂತ್ರಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಅವರು ಕೊಟ್ಟಿರ್ತಕ್ಕಂಥ ಡಿಸೈನ್ ಏನಿದೆ ಅಂದರೆ ತುಂಗಭದ್ರಾ ಜಲಾಶಯದ ಮೂಲ ಡಿಸೈನನ್ನು ನೋಡಿಕೊಂಡು ಎರಡೂ ಕಡೆ ಅವರು ಗೇಟ್ಗಳನ್ನು ರೆಡಿ ಮಾಡಲಿಕ್ಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ಜಿಂದಾಲಲ್ಲಿ ಕೂಡ ಕೆಲವೊಂದು ಎಕ್ಸ್ಪರ್ಟ್ಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೇಟನ್ನು ಒಂದು ಸಿದ್ಧತೆ ಮಾಡಲಿಕ್ಕೆ ಜಿಂದಾಲ್ನ ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೊಪ್ಪಳದ ಹಮೀದ್ ಇಂಜಿನಿಯರ್ ವರ್ಕ್ಸ್ ಏನಿದೆ ಇವರಿಗೂ ಕೂಡ ಗೇಟನ್ನು ರೆಡಿ ಮಾಡಲಿಕ್ಕೆ ಕೂಡ ಹೇಳಿರ್ತಕ್ಕಂಥದ್ದು. ಎರಡೂ ಕಡೆ ಈಗ ಗೇಟನ್ನು ಸಿದ್ಧಪಡಿಸ್ತಕ್ಕಂಥ ಕಾರ್ಯ ಕೂಡ ಎರಡೂ ಕಡೆ ಕೂಡ ನಡೀತಾ ಇದೆ. ಎರಡೂ ಕಡೆ ಸಿದ್ಧತೆ ಆಗಿರ್ತಕ್ಕಂಥ ಗೇಟ್ಗಳನ್ನು ಪರಿಶೀಲನೆ ಮಾಡೋಕ್ಕೆ ಇವತ್ತು ಹೈದರಾಬಾದ್ನ ತಂತ್ರಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಕೂಡ ಸ್ವತಃ ಅವರೇ ಕೂಡ ಇವತ್ತು ಜಲಾಶಯಕ್ಕೆ ಕೂಡ ಭೇಟಿ ಕೊಡ್ತಾರೆ. ಅದಾದ ನಂತರ ಎರಡು ಗೇಟ್ಗಳು ಸಿದ್ಧತೆ ಆದ ನಂತರ CWC ಸದಸ್ಯರು ಅದನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಕೂಡ ಮಾಡ್ತಾರೆ. ಅಂತಿಮವಾಗಿ CWC ಸದಸ್ಯರು ಪರಿಶೀಲನೆ ಮಾಡಿದ ಬಳಿಕ ಗೇಟ್ ಅಳವಡಿಸೋ ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ನಿವೃತ್ತ ಇಂಜಿನಿಯರ್ಗಳು ಸೇರಿದಂತೆ ಎಲ್ಲರನ್ನ ಮಾರ್ಗದರ್ಶನ ಕೂಡ ಆ ತಂತ್ರಜ್ಞರ ತಂಡ ಕೂಡ ಪಡಿತಾ ಇದೆ. ಯಾಕೆಂತಂದರೆ ಟಿಬಿ ಡ್ಯಾಮಲ್ಲಿ ಇದುವರೆಗೆ ಕೆಲಸ ಮಾಡಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳನ್ನು ಕೂಡ ನಿನ್ನೆ ಕೂಡ ಕರೆಸಿದ್ರು. ಅವರಿಂದ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಇವತ್ತು ಎರಡೂ ಕಡೆ ಗೇಟನ್ನು ಏನು ಸಿದ್ಧತೆ ಕಾರ್ಯ ಕೂಡ ಎರಡೂ ಕಡೆ ನಡೀತಾ ಇದೆ. ಎರಡೂ ಕಡೆ ಗೇಟ್ಗಳನ್ನ ಸಿದ್ಧತೆ ಆದ ನಂತರ ಅಂತಿಮವಾಗಿ CWC ಸದಸ್ಯರು ಕೂಡ ಪರಿಶೀಲನೆ ಮಾಡ್ತಾರೆ. ಸುಮಾರು 48 ಟನ್ ಗಾತ್ರದ ಈ ಒಂದು ಕ್ರಸ್ಟ್ ಗೇಟ್ ಇದೆ. ಕ್ರಸ್ಟ್ ಗೇಟ್ ತಯಾರು ಮಾಡ್ತಕ್ಕಂಥ ಕೆಲಸ ಸಮರೋಪಾದಿಯಲ್ಲಿ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯದಲ್ಲಿ ಕೂಡ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ನಿನ್ನೆ 1,06,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಗಡೆ ಬಿಟ್ಟಿದ್ರು. ಇವತ್ತು 1,50,000 ಕ್ಯೂಸೆಕ್ಸ್ ನೀರನ್ನು ಕೂಡ ಬೆಳಿಗ್ಗೆ 7 ಗಂಟೆಯಿಂದ ಕೂಡ ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿಯಿಂದ ಇದುವರೆಗೆ ಸುಮಾರು 15 TMC ನೀರು ಕೂಡ ಜಲಾಶಯದಿಂದ ಖಾಲಿಯಾಗಿರ್ತಕ್ಕಂಥದ್ದು. ಇವತ್ತು ಹೆಚ್ಚಿನ ಪ್ರಮಾಣದ ನೀರನ್ನು ಕೂಡ ಹೊರಗಡೆ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ನಾಳೆವರೆಗೂ ಕೂಡ ಈ ಒಂದು ಜಲಾಶಯದಿಂದ ನೀರನ್ನು ಹೊರಗಡೆ ಬಿಟ್ಟ ನಂತರ ಸುಮಾರು 20 ಅಡಿ ನೀರು ಕೆಳಗಡೆ ಖಾಲಿಯಾದ ನಂತರ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಸೋ ಕಾರ್ಯ ಕೂಡ ನಡೆಯುತ್ತೆ. ನಾವಿತ ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.